ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಫ್ರೂಟ್ ಸಲಾಡು. ಸಲಾಡ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಲೀಟ್ರ್ ಹಾಲು ತೊಗೋಬೇಕು. ಹಾಲು ತಗೊಂಡು ಅರ್ಧ ಲೀಟ್ರ್ ಹಾಲು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಸ್ವಲ್ಪ ಹಾಲನ್ನ ಒಂದು ಬಟ್ಲಿಗೆ ಎತ್ತಿಟ್ಕೋಬೇಕು, ಹಸಿ ಹಾಲನ್ನ. ಯಾಕೆಂದರೆ ಅದು ಕಸ್ಟರ್ಡ್ ಪೌಡ್ರನ್ನ ಕಲಸೋಕ್ಕೆ. ಇನ್ನು ಬಾಕಿ ಹಾಲನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಹಾಲನ್ನ ಕುದಿಯೋಕ್ಕೆ ಬಿಡಬೇಕು 5 ನಿಮಿಷ. ಚೆನ್ನಾಗಿ ಕುದ್ಮೇಲೆ ನಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೋಬೇಕು. ಸ್ವೀಟು ಒಂದು 4 ಸ್ಪೂನು ಒಂದು 5 ಸ್ಪೂನ್ ಹಾಕ್ಕೋಬೇಕು. ಅರ್ಧ ಲೀಟ್ರ್ ಮಾಡೋಕ್ಕೆ ತೋರಿಸ್ತಾ ಇರೋದು ನಾನು. 5 ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ನಾನು. ಆ ಸಕ್ಕರೆ ಹಾಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಆ ಕೆನೆ ಗಟ್ತಂಗೆ ಚೆನ್ನಾಗಿ ತಿರುಗಿಸ್ಬೇಕು. ಇನ್ನೊಂದು ಕಡೆ ನಾವು ಬಟ್ಲಿಗೆ ಹಸಿ ಹಾಲು ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಕಸ್ಟರ್ಡ್ ಪೌಡ್ರು 4 ಸ್ಪೂನು ಇಲ್ಲ ಒಂದು 2 ಸ್ಪೂನ್ ಸಾಕು, ದೊಡ್ಡ ಸ್ಪೂನ್ ಆದರೆ 2 ಸ್ಪೂನು ಕಸ್ಟರ್ಡ್ ಪೌಡ್ರು ಹಾಕ್ಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಲ್ಲಿ. ಹಸಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಂಟು ಬರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಬರ್ದಂಗೆ. ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಅದನ್ನು ಇಲ್ಲಿ ಹಾಲು ಕುದೀತಾ ಇರುತ್ತಲ್ಲ, ಅದಕ್ಕೆ ಹಾಕಿ ನಾವು ಚೆನ್ನಾಗಿ ತಿರುಗಿಸ್ಬೇಕು. ಇದು ನೋಡಿ, ಗಂಟು ಆಗಲಿಲ್ಲ, ಚೆನ್ನಾಗೆ ಮಿಕ್ಸ್ ಆಯಿತು. ನೀಟಾಗೆಲ್ಲ ಮಿಕ್ಸ್ ಆಯಿತು ಹಸಿ ಹಾಲಲ್ಲಿ. ಇಲ್ಲಿ ಹಾಲು ಕುದೀತಾ ಇತ್ತಲ್ಲ, ಅದಕ್ಕೆ ಹಾಕೊಂಡೆ ಅದನ್ನು. ಅದು ಕಸ್ಟರ್ಡ್ ಪೌಡ್ರ್ ಕಲಸಿರೋದನ್ನ ಹಾಕ್ಕೊಂಡು ತಿರುಗಿಸ್ಬೇಕೀಗ ಚೆನ್ನಾಗಿ. ಚೆನ್ನಾಗಿ ತಿರುಗಿಸಿದ್ರೆ ಒಂದು 2 ಸೆಕೆಂಡ್ಗೆ ಅದು ಗಟ್ಟಿ ಆಗಿಬಿಡುತ್ತೆ. ನೋಡಿ, ಹಂಗೆ ನೋಡ್ತಾ ಇರಿ. ಒಂದು 2 ಸೆಕೆಂಡ್ಗೆ ಗಟ್ಟಿ ಆಗೋಗ್ಬಿಡುತ್ತೆ ಚೆನ್ನಾಗಿ. ನಮಗೆ ಎಷ್ಟು ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಬೋದು. ನನಗೆ ಇಷ್ಟೇ ಸಾಕಿತ್ತು ಅಂತ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ಅದು ಚೆನ್ನಾಗಿ ನೋಡಿ, ಗಟ್ಟಿ ಬಂದೇ ಹೋಯ್ತು, ಕಸ್ಟರ್ಡ್ ಆಗೇ ಹೋಯ್ತು. ಇನ್ನು ನಾವು ಫ್ರೂಟೆಲ್ಲ ಹೆಚ್ಕೋಬೇಕು. ಹಂಗಾಗಿ ನಾನು ಫ್ರೂಟ್ನ ದ್ರಾಕ್ಷಿ, ಆಮೇಲೆ ಸೇಬು ಇದನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಸೇಬನ್ನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ. ದ್ರಾಕ್ಷಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಗ್ರೀನ್ ದ್ರಾಕ್ಷಿನ. ಹಾಗೆ ಡ್ರೈ ಫ್ರೂಟ್ಸ್ಗಳು ಬಾದಾಮಿ, ಪಿಸ್ತಾ, ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿ, ಹಾಗೆ ಅಕ್ರೋಟು, ವಾಲ್ನಟ್ನ ನಾನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಪಿಸ್ತಾ ಎಲ್ಲ ಸಣ್ಣದಾಗಿ ಹೆಚ್ಚಾಗಿ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುದಿಲಿ ಇದು ಚೆನ್ನಾಗಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು. ಆ ಪುಡಿಗೂ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಮತ್ತು ಉರಿ ಸಣ್ಣನೇ ಇರಬೇಕು. ಯಾಕೆ ಜಾಸ್ತಿ ಉರಿ ಮಾಡ್ಕೊಂಡ್ರೆ ಸ್ಟೀಲ್ ಪಾತ್ರೆ ಇಟ್ಟಿದ್ದೀವಿ, ಸೀದೋಗ್ಬಿಡುತ್ತೆ, ಅವಾಗೆಲ್ಲ ಸ್ಮೆಲ್ ಆಗುತ್ತೆ, ಚೆನ್ನಾಗಿರಲ್ಲ. ಸಣ್ಣ ಉರಿಲೇ ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ. ಚೆನ್ನಾಗಿ 5 ನಿಮಿಷ ಕುದ್ದಾದ್ಮೇಲೆ ತಿರುಗಿಸ್ತಾನೆ ಇರಿ, ಕೈ ಬಿಡಬೇಡಿ. ಕುದ್ದಾದ್ಮೇಲೆ ಚೆನ್ನಾಗಿ ಅದು ಆರಕ್ಕೆ ಬಿಟ್ಬಿಡಬೇಕು. ಒಂದು ಅರ್ಧ ಗಂಟೆ ಆರಕ್ಕೆ ಬಿಡಬೇಕು ಅದನ್ನು. ಅಷ್ಟೊತ್ತಿಗೆ ಅರ್ಧ ಗಂಟೆ ಆರಕ್ಕೆ ಬಿಟ್ಮೇಲೆ ನಮಗೆ ಹಣ್ಣೆಲ್ಲ ಹೆಚ್ಕೊತಾ ಇರಬೇಕು. ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ಬೇಸಿಗೆ ಕಾಲದಲ್ಲಿ ಏನಾರ ತಣ್ಣಗೆ ತಿನ್ನೋಣ ಅನಿಸ್ತಿರುತ್ತೆ. ಹಂಗಾಗಿ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಒಂದು 2 ದಿನ ಏನೂ ಆಗೋಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ. ನಾನು ಇದನ್ನು ಮಾಡ್ತಾಯಿರ್ತೀನಿ ಯಾವಾಗಲೂ ಮನೇಲಿ. ಮತ್ತು ಹಣ್ಣೆಲ್ಲ ಜಾಸ್ತಿ ಇದ್ದಾಗಲೂ ಅಷ್ಟೇ. ಬಾಳೆಹಣ್ಣು, ದ್ರಾಕ್ಷಿ, ಆಮೇಲೆ ಎಲ್ಲ ಸೇಬು, ಎಲ್ಲ ಹಣ್ಣು ಇರುತ್ತೆ ಮನೇಲಿ. ಬಾಳೆಹಣ್ಣು ಇದ್ದಾಗಂತೂ ಪಪ್ಪಾಯಿ ಎಲ್ಲ ಥರ ಹಣ್ಣು ಹಾಕ್ಬೋದು. ಕಿತ್ತಳೆ ಹಣ್ಣು ಹಾಕಲ್ಲ, ಕಿತ್ತಳೆ ಹಣ್ಣು, ಸಪೋಟ ಎಲ್ಲ ಅಷ್ಟು ಹಾಕಲ್ಲ. ಹಾಕ್ಬೋದು, ಕಲ್ಲಂಗಡಿ ಹಣ್ಣು ಹಾಕಲ್ಲ. ಇನ್ನು ಬನಾನಾ, ಆಮೇಲೆ ಸೇಬು, ದ್ರಾಕ್ಷಿ ಎಲ್ಲ ಹಾಕೊಂಬಿಟ್ಟು ನಾವು ಮಾಡ್ಕೊಬೋದು. ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸೇಬು ಮತ್ತು ಗ್ರೀನ್ ದ್ರಾಕ್ಷಿ, ಹಾಗೆಯೇ ಡ್ರೈ ಫ್ರೂಟ್ಸ್ಗಳು, ಹಾಗೆ ಇದು ವಾಲ್ನಟ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದು ತಣ್ಣಗಾಗಿತ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದೊಂದೇ ಬೆರೆಸ್ಬೇಕು. ಗಟ್ಟಿಯಾಗಿದೆ, ಗಟ್ಟಿನೇ ಆಗಲಿ. ನಾವು ಎಲ್ಲ ಹಣ್ಣೆಲ್ಲ ಹಾಕ್ದಾಗ ಸ್ವಲ್ಪ ತೆಳು ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ನಾವು ಫ್ರಿಡ್ಜ್ಗೆ ಇಡಲಿಲ್ಲ, ಮಾಡಿದ ತಕ್ಷಣ ಆವಾಗಲೇ ತಿನ್ಕೊಬಿಟ್ವಿ. ಅಷ್ಟು ಚೆನ್ನಾಗಿತ್ತು. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿರೋದಕ್ಕೆ, ಎಲ್ಲ ಹಣ್ಣು ಹಾಕಿರೋದಕ್ಕೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೂ ಒಂದು ಬಟ್ಲಿಟ್ಟು ನಾನು ನನ್ನ ಮಗಳು ಒಂದು ಬಟ್ಲು ತಿಂದ್ವಿ. ಏನಾದ್ರು ತಿನ್ನಬೇಕು ಅನಿಸುತ್ತಲ್ವ, ಇದು ಮಾಡ್ಕೊಂಡು ತಿಂದರೆ ಆರೋಗ್ಯಕರವಾಗಿರ್ತೀವಿ. ಹಣ್ಣುಗಳು ತಿಂತಾ ಇರ್ತೀವಿ ಅಷ್ಟೇ. ಹಂಗಾಗಿ ಯಾವಾಗಲೂ ಅಂದರೆ ಒಂದು ವಾರಕ್ಕೊಂದು ಸಲ, 15 ದಿನಕ್ಕೊಂದು ಸಲ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತಿದ್ದು. ಎಲ್ಲ ನಮಗೆ ಸೇರುತ್ತೆ, ಇದರಲ್ಲೆಲ್ಲ ಇರುತ್ತೆ, ಒಳ್ಳೆಯದೇ ಇರುತ್ತೆ. ಹೊರಗಡೆ ಜಂಕ್ ಫುಡ್ ತಿನ್ನೋದಕ್ಕಿಂತ ಇದನ್ನು ತಿಂದರೆ ತುಂಬ ಹೆಲ್ದಿಯಾಗಿ ಆರೋಗ್ಯವಾಗಿರ್ತೀವಿ. ಹಂಗಾಗಿ ನೋಡಿ, ಇದು ತುಂಬ ಚೆನ್ನಾಗಾಯಿತು. ನಾವೆಲ್ಲ ಬಟ್ಲಿಗೆ ಹಾಕೊಂಡು ತಿಂದ್ವಿ. ನಿಮ್ಮ ಮನೇಲಿ ಬೇಸಿಗೆ ಕಾಲದಲ್ಲಿ ಹಣ್ಣುಗಳೆಲ್ಲ ಇದ್ದಾಗ ವೇಸ್ಟ್ ಮಾಡಬೇಡಿ, ಮಾಡ್ಕೊಂಡು ತಿನ್ನಿ. ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.